ಹಲೋ ರೆಸಿನ್ ಆರ್ಟಿಸ್ಟ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು 3 ಕೀಚೈನ್ ಡಿಸೈನ್ಸ್ನ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಡಿ ಆಲ್ಫಾಬೆಟ್ ಮೌಲ್ಡ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 20 ml ಅಷ್ಟು ರೆಸಿನ್ ತೊಗೊಂಡಿದ್ದೀನಿ. ಇವಾಗ ನಾನು ಕ್ಲಿಯರ್ ರೆಸಿನ್ ಪೋರ್ ಮಾಡ್ತಾ ಇದ್ದೀನಿ. ಇದಕ್ಕೊಂದು ಒಳ್ಳೆ ಡಿಸೈನ್ ಕೊಡಬೇಕು ಅಂತ ಅನಿಸ್ತಾ ಇದ್ದಿತ್ತು, ಹಾಗಾಗಿ ಅರ್ಧ ಭಾಗದಷ್ಟು ಗೋಲ್ಡ್ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಇನ್ನರ್ಧ ಭಾಗಕ್ಕೆ ನಾನು ಅಕ್ಕಿ ಹಾಕ್ತಾ ಇದ್ದೀನಿ. ಅಂದರೆ ನನಗೆ ಅಕ್ಕಿನ ಪ್ರಿಸರ್ವ್ ಮಾಡಬೇಕು ಅಂತ ಅನಿಸ್ತಾ ಇದ್ದಿತ್ತು, ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ. ಈಗ ನಾನು ಒಂದು 20 ml ಅಷ್ಟು ರೆಸಿನ್ ತಗೊಂಡು ಇದ್ರ ಮೇಲೆ ಟಾಪ್ ಕೋಟ್ ಹಾಕ್ತಾ ಇದ್ದೀನಿ. ಇವಾಗ ನಾನು ಟಿ ಆಲ್ಫಾಬೆಟ್ ಮೌಲ್ಡ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು 20 ml ಅಷ್ಟು ರೆಸಿನ್ ತೊಗೊಂಡಿದ್ದೀನಿ. ಮೊದಲು ನಾನು ಕ್ಲಿಯರ್ ರೆಸಿನ್ ಪೋರ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ರಿಚ್ ಲುಕ್ ಬರಲಿ ಅಂತ ಗೋಲ್ಡ್ ಫ್ಲೇಕ್ಸ್ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಮೆರೂನ್ ಕಲರು ಮೀಕಾ ಪೌಡರ್ನ ರೆಸಿನ್ ಜೊತೆ ಮಿಕ್ಸ್ ಮಾಡಿ ಅದ್ರ ಮೇಲೆ ಪೋರ್ ಮಾಡ್ತಾ ಇದ್ದೀನಿ. ಇದಂತೂ ಆ ಮೆರೂನ್ ಕಲರ್ ಡಾರ್ಕ್ ಇರೋದ್ರಿಂದ ಅದರ ಲುಕ್ಕೇ ಬೇರೆ ಥರ ಬರುತ್ತೆ. ಅದಂತೂ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗೋದಿಲ್ಲ, ಅಷ್ಟು ಚೆಂದ ಬರುತ್ತೆ. ಇದು ಕಂಪ್ಲೀಟಾಗಿ ಒಣಗಿದ ಮೇಲೆ ಟಾಪ್ ಕೋಟ್ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ವಾಪಸ್ 20 ml ಅಷ್ಟು ರೆಸಿನ್ ತಗೊಂಡಿದ್ದೀನಿ. ಈಗ ನಾನು ಪಿ ಮೌಲ್ಡ್ ತಗೊಂಡಿದ್ದೀನಿ. ಇಲ್ಲಿ ನಾನು ಕ್ಲಿಯರ್ ರೆಸಿನ್ ತಗೊಂಡು ಅದಕ್ಕೆ ಸ್ವಲ್ಪ ಗ್ಲಿಟರ್ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ಸಹ ನಾನು ಒಂದು 20 ml ಅಷ್ಟು 3:1 ರೆಸಿನ್ ತಗೊಂಡಿದ್ದೀನಿ. ಇದಕ್ಕೆ ನಾನು ಗೋಲ್ಡ್ ಸ್ಟೋನ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಹಾಕಿದ್ರೆ ಅದೊಂಥರ ಬೇರೆ ಲುಕ್ಕೇ ಬರುತ್ತೆ ಅಂತ ಅನಿಸ್ತಾ ಇದ್ದಿತ್ತು. ಆಮೇಲೆ ಫುಲ್ ಹಾಕಿದ್ರೆ ಅದು ಗ್ಲಿಟರು ಮತ್ತು ಗೋಲ್ಡ್ ಸ್ಟೋನ್ಸಿಗೂ ಏನು ಡಿಫ್ರೆನ್ಸ್ ಬರಲ್ಲ ಅಂತ ಅದಕ್ಕೆ ಅರ್ಧದಷ್ಟು ಮಾತ್ರ ನಾನು ಇಲ್ಲಿ ಗೋಲ್ಡ್ ಸ್ಟೋನ್ಸ್ ಹಾಕಿದ್ದೀನಿ. ಇದೀಗ ಕಂಪ್ಲೀಟಾಗಿ ಒಣಗಿದ ಮೇಲೆ ಮೌಲ್ಡಿಂದ ರಿಮೂವ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಟಾಪ್ ಕೋಟ್ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 20 ml ಅಷ್ಟು ರೆಸಿನ್ ತೊಗೊಂಡಿದ್ದೀನಿ. ಅದನ್ನ ಹಾಕಿದ ಮೇಲೆ ಅದರದ್ದು ಲುಕ್ಕು ಒಂಥರ ಶೈನಿಂಗ್ ಆಗಿ ಬರುತ್ತೆ. ಅದೇ ಒಂಥರ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ.